ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಅಲ್ಲ, ರೆಸಿಪಿನೂ ಇದೆ, ಅದ್ರ ಜೊತೆಗೆ ಒಂದಿನ ಬ್ಲಾಗ್ ಮಾಡಿದ್ದೀನಿ. ಹೇಗೆ ಬರುತ್ತೆ ಹೇಗೆ ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು. ನಿಮಗೂ ಖುಷಿಯಾದರೆ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಮುಂಜಾನೆ 4 o'clock ಎದ್ದು ಎಲ್ಲ ಒರೆಸಿ ಪೂಜೆ ಮಾಡಿ ಹೊರಡೋಷ್ಟರಲ್ಲಿ 6 ಗಂಟೆ ಆಯಿತು. ಈ ಚಳಿಲಿ ಸಂಡೇ ಬೇರೆ ಮಲಗಬೇಕು ಅನಿಸ್ತಾ ಇರುತ್ತೆ, ಆದ್ರೂ ಹೊರಡಲೇಬೇಕಿತ್ತು. ಹೊರಟ್ವಿ. ನನ್ನ ಮಗ ಅಂತೂ ಹಿಂದಿ ಸಾಂಗ್ ಕಲ್ತ್ಬಿಟ್ಟು ಅದ್ರ ಸಾಂಗ್ ತಕ್ಕನಂಗೆ ಡ್ಯಾನ್ಸು, ಅದರಲ್ಲೂ ವಿಡಿಯೋ ಮಾಡು ಅಂತ ಟಾರ್ಚರು. ಕತ್ಲೆ ಇದೆ, ಚಳಿ ಇದೆ, ಆದರೂ 1-2 ಡೇಸಿಂದ ಚಳಿ ಆಗ್ತಿಲ್ಲ. ಪರವಾಗಿಲ್ಲ, ಚಳಿ ಸ್ವಲ್ಪ ಕಮ್ಮಿಯಾಗಿದೆ ಇವಾಗ ಬೆಂಗಳೂರಲ್ಲಿ. ನಮ್ಮನೆ ಹತ್ರ ಅಂತೇನು ಚಳಿ ಇರಲಿಲ್ಲ. ಹೊರಟ್ವಿ. ಎಲ್ಲರನ್ನೂ ಹತ್ತಿಸ್ಕೊಂಡು ಹೋಗೋಷ್ಟರಲ್ಲಿ 6:30 ಬೆಳಕಾಗೇ ಹೋಯಿತು. ಹೋಗ್ತಾ ರೋಡಲ್ಲಿ ಮಾತು ಕತೆ ನೋಡಿ. ಸುತ್ತ ಫಾಗು. ಬೆಳಗ್ಗೆ ಟೈಮ್ ಟ್ರಾವೆಲ್ ಮಾಡೋದ್ರಂತೂ ಮೂಡು ಚೆನ್ನಾಗಿರುತ್ತೆ, ಬಿಸಿಲಿರಲ್ಲ. ಎಷ್ಟು ಚೆನ್ನಾಗಿದೆ ವೆದರ್ ಅಂತೂ ಸೂಪರಾಗಿತ್ತು. ಈಗೆಲ್ಲರೂ ಮಾತಾಡಿಕೊಂಡು ಫಾಗ್ ನೋಡಿಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ನನ್ನ ಮಗ ಅಂತೂ ನಿದ್ದೆ. ಆಮೇಲೆ ಆಯ್ತಾರೆ ಬಾಕ್ಸ್ ಹಿಂದೆ ಇಟ್ಟು ಅಲ್ಲಿತ್ತು ಚಾಕು. ಮಾರ್ನಿಂಗ್ ಟೈಮ್ ನೀವೇನಾದ್ರು ಡ್ರೈವ್ ಮಾಡ್ತಿದ್ರೆ ಸುತ್ತಮುತ್ತ ನೋಡಿ ಫಾಗ್ ಎಷ್ಟೊಂದು ಇರುತ್ತಲ್ಲ, ನೋಡಿ ಸೇಫಾಗಿ ಡ್ರೈವ್ ಮಾಡಿ. ಫಸ್ಟ್ ಹೋಗಿದೆ ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ. ನಾನು ಯಾವತ್ತೂ ಹೋಗೇ ಇಲ್ಲ ಈ ಟೆಂಪಲ್ಗೆ, ಇದೇ ಫಸ್ಟ್ ಟೈಮ್ ಈ ಟೆಂಪಲ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು, ನೋಡಿ ಅಂತೂ ಖುಷಿಯಾಯಿತು. ಯಾವಾಗಲೂ ಹಾಸನ್ಗೆ ಹೋಗ್ಬೇಕಾದ್ರೆ ಯಡಿಯೂರು ಸಿಕ್ತು ಅಂದರೆ ಕೈ ಮುಕ್ಕೊಂಡು ಹೋಗೋದಷ್ಟೇ ಆಗಿತ್ತು. ಇವತ್ತು ಇಲ್ಲಿಗೆ ಬಂದಿದ್ದಂತೂ ತುಂಬಾ ಖುಷಿಯಾಯಿತು. ಸ್ಯಾಟಲೈಟ್ ಹೊರಗೋಳು ಇಲ್ಲಿಗೂ ಬರ್ತಾರೆ. ಎಲ್ಲಿ? ಇಲ್ಲಿ ಕೆಳಗಡೆ. ಎಲ್ಲ ಏನ್ಷಿಯಂಟ್ ಪೀರಿಯಡ್ ಕಲಿಸ್ತಾರೆ. ಎಲ್ಲಿ ಯಾವ ಸ್ಕೂಲ್ ಇವರು? ಹತ್ತದ ಇಲ್ಲಿ ಹಿಡ್ಕೊಂಡು ಬರ್ತಾನೆ. ನಮ್ಮ ಅಲ್ಲಿ ನಮಸ್ಕಾರ ಮಾಡ್ತಿದ್ದೀನಿ. ನೀನು ಎಂತ ಪಡ್ತೈತಿ ಗೊತ್ತ, ಈಗ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ವಿ. gitu kan udah mau bobok
ಈ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಅಟ್ಟಿಲಕ್ಕಮ್ಮ ಅಂತ. ಇದು ಅಷ್ಟೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ತುಂಬ ಜನ ಹೇಳ್ತಾಯಿದ್ರು ಅಟ್ಟಿಲಕ್ಕಮ್ಮ ಅಂದರೆ ಪವರ್ಫುಲ್, ಆಮೇಲೆ ಜಾತ್ರೆ ಕೂಡ ಆಗುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ, ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಹೋಗಿರಲಿಲ್ಲ, ಯಾವತ್ತೂ ನೋಡಿರಲಿಲ್ಲ. ಈ ಟೈಮೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲೂ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಟ್ ಒಳಗಡೆ ಫೋಟೋ ವಿಡಿಯೋ ಇರೋ ಕಾರಣ ಮಾಡೋದಕ್ಕಾಗಲಿಲ್ಲ. ನಾವು ಇಷ್ಟು ಮಾಡೋದಕ್ಕೆ ಅವರು ಹೇಳಿದ್ರು ಇಲ್ಲ ಮಾಡಬಾರ್ದು ಅಂತ. ಸೊ ಅಲ್ಲಿಗೆ ನಾವು ಸ್ಟಾಪ್ ಮಾಡಿದ್ವಿ, ಮಾಡಲಿಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ನೀವೆಲ್ಲಾದ್ರೂ ಅಕ್ಕಪಕ್ಕ ಯಡೂರು ಕಡೆ ಹೋಗ್ತಾಯಿದ್ರೆ ಒಂದು ಸಲ ಹೋಗಿ ಭೇಟಿ ಕೊಡಿ. ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ಅಟ್ಟಿಲಕ್ಕಮ್ಮ ಟೆಂಪಲಲ್ಲಿ ಪೂಜೆ ಮಾಡಿಸಿ ನೆಕ್ಸ್ಟ್ ಟೆಂಪಲಿಗೆ ಬಂದ್ವಿ. ನೆಕ್ಸ್ಟ್ ಟೆಂಪಲಿಗೆ ಬರೋದಕ್ಕೆ ಕಾರಣ ಏನು ಅಂತ ಇವರೇನೆ. ಯಾಕೆ ಇಲ್ಲಿ ಬಂದ್ವಿ, ಇವತ್ತೇನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀನಿ. ನೆಕ್ಸ್ಟು ಟೆಂಪಲ್ಲು ಜಲಗೇರಮ್ಮ ಅಂತ. ನಾನು ಅಷ್ಟೇ ಇದೇ ಮೊದಲನೇ ಟೈಮ್ ಬಂದಿದ್ದು. ಈ ಎಲ್ಲ ಟೆಂಪಲ್ಗೂ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಹೇಳ್ತಾರೆ ಜಲಗೇರಮ್ಮನಲ್ಲಿ ಹಬ್ಬ ಮಾಡಿದ್ರೆ ಅಂದರೆ ಮರಿ ಕಡ್ದು ಹಬ್ಬ ಮಾಡಿದ್ರೆ ಫಸ್ಟು ಅಟ್ಟಿಲಕ್ಕಮ್ಮನಿಗೆ ಹೋಗಿ ನೆಕ್ಸ್ಟ್ ಇಲ್ಲಿಗೆ ಬರಬೇಕು ಅಂತ. ನಮಗೂ ಗೊತ್ತಿರಲಿಲ್ಲ, ಅಲ್ಲಿ ಹೇಳಿದ ಮೇಲೆ ಗೊತ್ತಾಯಿತು. ಫಸ್ಟು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ಅಲ್ಲಿ ಒಬ್ಬಟ್ಟನ ತಳಿಗೆ ಕೊಟ್ಟು ಆಮೇಲೆ ಈ ಟೆಂಪಲ್ಗೆ ಬಂದು ಮರಿ ಕಡಿಬೇಕಂತೆ. ಇಲ್ಲಿನ ಪದ್ಧತಿ ಹಾಗೆ ಅಂತೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪವರು ಹಬ್ಬ ಮಾಡಿದರು, ಇಲ್ಲಿ ಮರಿ ಕಡ್ದು ಹಬ್ಬ ಮಾಡಿದರು. ಅದಕ್ಕೋಸ್ಕರ ನಾವು ಬಂದಿದ್ದು. ಇಲ್ಲಾಂದರೆ ಸಂಡೇ ಮನೆಯಲ್ಲಿ ಆರಾಮಾಗೆ ಇರ್ತಿದ್ವಿ. ನೆಕ್ಸ್ಟು ಅವರೊಂದು ಹಾಲ್ ಮಾಡಿದರು. ಈ ಹಾಲಿಗೆ ಬಂದ್ವಿ. ಆಲ್ರೆಡಿ ಇಲ್ಲಿ ಮರಿ ಕಟ್ ಮಾಡ್ತಾಯಿದ್ದಾರೆ, ಮರಿ ಕಟ್ ಮಾಡ್ತಿದ್ರು. ಹಾಲಿಗೆ ಹೋದರೆ ಇವರು ಟಿಫನ್ ಮಾಡ್ತಾಯಿದ್ದಾರೆ, ಟೊಮೊಟೊ ಪಲಾವ್. ಆ ಟೊಮೊಟೊ ಪಲಾವ್ ನಾವು ಏನು ಮಾಡಿದ್ವಿ ಗೊತ್ತಾ, ಅಲ್ಲಿ ವಡೆ ಬಜ್ಜಿ ತೊಗೊಬಂದ್ವಿ. ಈ ಚಳಿಗೆ ಟೊಮೊಟೊ ಪಲಾವ್ ಚೆನ್ನಾಗಿರುತ್ತೆ ಅಂತ ತೊಗೊಂಡು ನಾವು ಟಿಫನ್ ಮಾಡಿದ್ವಿ. ಮರಿ ಕಟ್ ಮಾಡ್ತಾಯಿದ್ರು. ಈ ಮರಿ ಅಂತೂ 20 kg ಬಂದಿತ್ತು. ನಮ್ಮಲ್ಲೇ ಬೆಳೆಸಿದ ಮರಿ ಇದು. ನಾವು ದುಡ್ಡು ಕೊಟ್ಟು ತೊಗೊಳ್ಳಲ್ಲ, ನಮ್ಮಲ್ಲೇ ಸಾಕ್ತೀವಿ. ಮರಿ ಕಟ್ ಮಾಡಿ ಆಯಿತು. ಇನ್ನು ನಮ್ಮದು ಅಡುಗೆ ಮಾಡ್ಕೊಳ್ಳೋ ಪ್ರಿಪ್ರೇಷನ್. ಓಕೆನಮ್ಮ. ಇವ್ರು ಸುಮ್ಮನೆ ಕುತ್ಕೊಳ್ಳೋದು. ಪೂಜೆ ಮಾಡಿರೋ ಮನೆಗೆ ಬರೀ ಒಂದು 20 kg ಇತ್ತು. ನಾವು ಈ ಥರ ಇದ್ದಾಗ ಯಾವುದೇ ಭಟ್ರಿಗೆ ಹೇಳಲ್ಲ, ನಾವೇ ಮಾಡೋದು. ಭಟ್ರಿಗೆ ಹೇಳಿದ್ರೆ ಒಂದು ಸಲ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಟೇಸ್ಟು ನಮಗೆ ಬೇಕು ಅಂತ ನಾವೇ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ನಾವೇ ಮಾಡೋದು. ಇಲ್ಲೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ವಿ ಮಾತಾಡಿಕೊಂಡು. ಇಲ್ಲಿ 3 ಥರ ಮಸಾಲೆ ಮಾಡ್ಕೊಳ್ತೀವಿ. ಒಂದು ಹಸಿ ಮಸಾಲೆ, ಇನ್ನೊಂದು ಕಾಯ್ದು, ಇನ್ನೊಂದು ಪೌಡರು. ಮಟನ್ ಸಾಂಬಾರಿಗೆ ಅಂತ ಪೌಡರು ಬಿಡಿಸಿ ಇಟ್ಕೊಳ್ತೀವಿ ಫಸ್ಟೇ. ಆ ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ತೀವಿ ಅಂತ ನೆಕ್ಸ್ಟು ತೋರಿಸ್ತೀನಿ. ಈ ಥರ ಫಂಕ್ಷನ್ನು ದೊಡ್ಡ ಫಂಕ್ಷನ್ ಆದಾಗ ಈ ಥರ ಮಸಾಲೆ ರೆಡಿ ಮಾಡಿಕೊಂಡು ಸಾಂಬಾರು ಮಾಡ್ಕೊಬೋದು. 10 kg 15 kg 20 kg ಮಟನ್ 25 kgವರೆಗೂ ನಾವೇ ಮನೇಲೇ ಮಾಡ್ಕೊಬೋದು. ನಾವು ಮಾಡೋ ಸಾಂಬಾರಿಗಿಂತ ಭಟ್ರು ಮಾಡೋ ಸಾಂಬಾರು ಅಷ್ಟು ಟೇಸ್ಟಾಗಿರಲ್ಲ, ಅವ್ರು ಜಾಸ್ತಿ ಕಾಯಿ ಹಾಕ್ಬಿಟ್ಟಿರ್ತಾರೆ. ಮಸಾಲೆನ ಫಸ್ಟು ರೆಡಿ ಮಾಡ್ಕೊಳ್ತೀವಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಅರಿಶಿಣ ಪುಡಿ ಇಷ್ಟನ್ನ ಒಂದು ಮಸಾಲೆ ಮಾಡ್ಕೊಳ್ತೀವಿ. ಅಂದರೆ ಹಸಿ ಮಸಾಲೆ ಅಂತೀವಿ ನಮ್ಮಲ್ಲಿ. ಇನ್ನೊಂದು ಮಸಾಲೆ ಕಾಯಿ, ಗಸಗಸೆ, ಉರಿಗಟ್ಲೆ ಮತ್ತು ಇನ್ನೊಂದು ಪೌಡರು, ಸಾಂಬಾರು ಪೌಡರು ಫಸ್ಟೇ ನಾವು ಬಿಡಿಸಿ ಇಟ್ಕೊಂಡಿರ್ತೀವಿ.
ಈ 3 ಮಸಾಲೆ ಮಾಡಿಕೊಂಡು ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಬೋಟಿ ಗೊಜ್ಜು ಈ 3ಕ್ಕೂ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಕೊಳ್ತೀವಿ. ಎಲ್ಲ ಫಸ್ಟೇ ರುಬ್ಬಿ ಇಟ್ಕೊಳ್ತೀವಿ. ಇಲ್ಲಿ ಇವಾಗ ರುಬ್ಬಕ್ಕೆ ತೊಗೊಂಡು ಹೋಗಬೇಕು. ರುಬ್ಬೋ ಮಿಷಿನ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಅಲ್ಲಿ ಅಷ್ಟು ಜೋರು ಅಂದರೆ ಜೋರು ಮಿಷಿನು. ನಮಗೆ ನೋಡಿ ಈ ಥರನೂ ಇರುತ್ತಾ ಮಿಷಿನು, ಫಸ್ಟ್ ಟೈಮ್ ಆ ಥರ ಮಿಷಿನ್ ನೋಡಿದ್ದು. ಸೊ ಈ ಥರ ಮಸಾಲೆ ಮಾಡ್ಕೊಂಡು ನಾವು ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಬೋಟಿ ಗೊಜ್ಜು ಮಾಡ್ಕೊಳ್ಳೋದು. ರುಬ್ಬೋ ಮಿಷಿನ್ ಹತ್ರಕ್ಕೆ ಹೋದ್ವಿ. ನೋಡಿ ರುಬ್ಬೋ ಮಿಷಿನ್ ಈ ಥರ ಅಲ್ಲಿ ಇರೋದು, ಗ್ರೈಂಡರ್ ಅಲ್ಲ ಅಥವಾ ಮಿಕ್ಸಿ ಅಲ್ಲ, ಇದೇ ಒಂಥರ ಮಿಷಿನ್ನು. ಅಲ್ಲಿ ನೋಡಿ ಈ ಥರ ಇತ್ತು. ಬಟ್ ಇದರಲ್ಲಿ ನುಣ್ಣಗಾಗ್ತಿರ್ಲಿಲ್ಲ ಮಸಾಲೆ. ನಾವು 2 ಸಲ 3 ಟೈಮ್ಸ್ ಎಲ್ಲ ರುಬ್ಸಿದ್ವಿ. ಕಾಯಿ ಮಸಾಲೆ ನೋಡಿ ರುಬ್ಬಕ್ಕೆ ಆಗ್ತಿರ್ಲಿಲ್ಲ, ನಿಮಗೆ ಆಗಲಿಲ್ಲ. ಸೌಂಡು ನೋಡಿ ಎಷ್ಟು ಜೋರಾಗಿ ಸೌಂಡು ಅಂದರೆ ಅಲ್ಲಿ ಹೋದಾಗಲೇ ಗೊತ್ತಾಗ್ತದೆ ಇಷ್ಟು ಜೋರು ಸೌಂಡ್ ಆಯಿತು ಅಂತ. ಮಸಾಲೆನೂ ರೆಡಿ, ಮಟನ್ನು ರೆಡಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಎಣ್ಣೆ ಒಂದು ಸ್ವಲ್ಪ ಕಾದ ಮೇಲೆ ಹಸಿ ಮಸಾಲೆ, ನಮ್ಮಲ್ಲಿ ಇದನ್ನು ಹಸಿ ಮಸಾಲೆ ಅಂತ ಹೇಳ್ತೀವಿ. ಫಸ್ಟ್ ಹೇಳಿದ್ನಲ್ಲ ನಾನು, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಈ ಮಸಾಲೆ ಇದನ್ನು ಹಾಕ್ಕೊಂಡು ಕಮ್ಮಿ ಉರಿ ಮಾಡಿಕೊಂಡು ಒಂದು 5 ನಿಮಿಷ ಈ ಥರ ಅದು ಹಸಿ ಸ್ಮೆಲ್ ಹೋಗೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಫಸ್ಟೇ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಮಟನ್ಗೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇದನ್ನು ಹಾಕ್ಕೊಂಡು ಉಪ್ಪು ಕರಗೋವರೆಗೆ ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಮಟನ್ನು, ನಿಮ್ಮಲ್ಲಿ ಎಷ್ಟು ಮಟನ್ ಇರುತ್ತೆ ಅಷ್ಟು ಮಟನ್ನ ಹಾಕ್ಕೊಳ್ಳಿ. ಮಟನ್ನು ಮಸಾಲೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಇದರಲ್ಲೇ ಬೇಯಬೇಕು. ಈ ಕಡೆ ಚಿಕನ್ ಮಾಡ್ತಾಯಿದ್ವಿ, ಈ ಕಡೆ ಮಟನ್ ಮಾಡ್ತಾಯಿದ್ವಿ. ಒಲೆ ಮಾತ್ರ ದೊಡ್ಡದಿತ್ತು, ಆದರೆ ಬಟ್ಟೆ ಎಲ್ಲ ಮಸಿ. ಒಲೆ ಅಷ್ಟು ಚೆನ್ನಾಗಿರಲಿಲ್ಲ, ಉರಿ ಇರಲಿಲ್ಲ ಒಲೆ, ಆ ಥರ ಒಲೆ ಕೊಟ್ಟಿದ್ರು ಅವರು. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದೇ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಿಸಿ, ಆವಾಗ ಮಟನ್ನು ಸೆಪ್ಪೆ ಬರಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಟನ್ನು ಹಿಡಿಯುತ್ತೆ. ಒಂದು ಅರ್ಧ ಗಂಟೆ ಕ್ಲೋಸ್ ಮಾಡಿಬಿಟ್ಟು ಐ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಡಿ. ಆವಾಗ ಮಟನ್ನು ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಮಟನ್ ಬೆಂದಿದೆ, ಒಂದು ಆಲ್ಮೋಸ್ಟ್ ಒಂದು 20% ಅಥವಾ 30% ಬೇಯಬೇಕು. ನೆಕ್ಸ್ಟು ಇದು ಪೌಡರು, ನಾವು ಮನೇಲೇ ಮಾಡ್ಕೊಂಡಿರುವಂಥ ಮಟನ್ ಪೌಡರ್ ಇದು. ಇದನ್ನು ಈ ಥರ ನೀರಲ್ಲಿ ಕಲಸಿ ಅದಕ್ಕೆ ಹಾಕಬೇಕು. ಈ ಖಾರದಲ್ಲೂ ಅಷ್ಟೇ, ಈ ಮಸಾಲೆಲು ಒಂದು ಅರ್ಧ ಗಂಟೆ ಬೇಯಬೇಕು. ಹಂತವಾಗಿ ಮಟನ್ ಆ ಥರ ಬೇಯಿಸ್ಕೊಂಡ್ರೇ ಚೆನ್ನಾಗಿ ಮಸಾಲೆ ಹಿಡಿಯೋದು, ಚೆನ್ನಾಗೇ ಬೇಯೋದು. ಇದು ನೀಟಾಗಿ ಕಲಿಸ್ಕೊಂಡು ಇವಾಗ ಮಟನ್ಗೆ ಹಾಕ್ಕೊಂಡು ಈ ಥರ ನೋಡಿ ನೀರೆಲ್ಲ ಚೆನ್ನಾಗಿ ಸುಂಡಿದೆ ಮಟನ್ನಲ್ಲಿ. ಈ ಥರ ಪೌಡರ ಕಲಸಿ ಮಟನ್ಗೆ ಮಿಕ್ಸ್ ಮಾಡ್ಕೊಬೇಕು. ನೀರು ಮಟನ್ನಲ್ಲೇ ಇರುತ್ತೆ, ಸೊ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಈ ಖಾರದಲ್ಲಿ ಅಥವಾ ಈ ಮಸಾಲೆಲು ಒಂದು ಅರ್ಧ ಗಂಟೆ ಬೇಯಬೇಕು ಮಟನು. 50% ಮಟನ್ ಬೆಂದಿದೆ ಅಂದಾಗ ಕಾಯಿ ಹಾಕಬೇಕು, ಕಾಯ್ದು ಮಸಾಲೆ ಹಾಕಬೇಕು. ಸೊ ಇದರಲ್ಲೂ ಒಂದು ಅರ್ಧ ಗಂಟೆ ಈ ಥರ ಬೇಯಿಸ್ಕೊಬೇಕು. ನಾವೆಲ್ಲ ಫಂಕ್ಷನ್ನಲ್ಲೂ ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಇದೇ ಥರ ಮಸಾಲೆ ಮಾಡೋದು. ಮಟನ್ ಒಂದು 50% ಬೆಂದ ಮೇಲೆ ಇವಾಗ ಕಾಯಿ ಮಸಾಲೆ ಹಾಕ್ಕೊಬೇಕು. ಕಾಯಿ ಮಸಾಲೆ ಒಂದು ಕುದಿ ಬರೋವರೆಗೆ ಬಿಟ್ಟು ಆಮೇಲೆ ನೀರನ್ನ ಹಾಕ್ಕೊಳ್ಳಿ. ಇಲ್ಲಿ ನೀರು ನಿಮ್ಗೆ ಎಷ್ಟು ಬೇಕು ಇವಾಗಲೇ ಹಾಕ್ಕೊಳ್ಳಿ. ಆಮೇಲೆ ಗಟ್ಟಿ ಆಯಿತು ಅಂತ ನೀರು ಹಾಕೋಕ್ಕೋದ್ರೆ ಚೆನ್ನಾಗಿರಲ್ಲ. ನೀರು ಅಂದರೂ ಹಾಕಬೇಕು ಅಂದರೆ ಬಿಸಿನೀರು ಹಾಕ್ಕೊಳ್ಳಿ. ಇವಾಗ ಬೇಕಾದ್ರೆ ನೀವು ತಣ್ಣೀರನ್ನ ಆ್ಯಡ್ ಮಾಡ್ಕೊಬೋದು. ಎಷ್ಟು ಬೇಕು ನೀರು, ಸಾಂಬಾರು ನಿಮ್ಗೆ ಎಷ್ಟು ಬೇಕು ಅದನ್ನು ನೋಡಿ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸೈಡ್ ಚಿಕನ್ ಫ್ರೈನೂ ಆಯಿತು ನೋಡಿ. ಚಿಕನ್ ಫ್ರೈ ಅಷ್ಟೇ ಚೆನ್ನಾಗಿ ಬಂತು, ಗ್ರೀನ್ ಮಸಾಲೆ. ಈ ಕಡೆ ಮಟನ್ ಕುದೀತೈತೆ. ನಾವು ಮಟನ್ ಬೆಂದಿದೆಯಾ ಬೆಂದಿಲ್ವಾ. ನೆಕ್ಸ್ಟು ಬೋಟಿನೂ ಅಷ್ಟೇ ಸೇಮ್ ಮಸಾಲೆ, ಸೇಮ್ ಪ್ರೊಸೀಜರ್. ಬಟ್ ಮಸಾಲೆ ಕಮ್ಮಿ ಹಾಕ್ಕೊಬೇಕು. ಬೋಟಿ ಡ್ರೈ ಬರಬೇಕು ಅಂದರೆ ಮಸಾಲೆ ಕಮ್ಮಿ ಹಾಕ್ಕೊಬೇಕು. ಇವರಿಬ್ಬರು ಬೋಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಬೋಟಿ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು, ತುಂಬ ಚೆನ್ನಾಗಿತ್ತು ಬೋಟಿ, ತುಂಬ ಚೆನ್ನಾಗಿ ಮಾಡಿದರು ನೋಡಿ. ಪಾಚ್ಕೊಂಡ್ಬಿಟ್ಟವ್ರೆ, ಫುಲ್ ಡೀಪ್ ಸ್ಲೀಪು, ಸುಸ್ತಾಗ್ಬಿಟ್ಟವ್ರೆ.
ಅಲ್ಲಿ ಮಾತಾಡ್ತಾರೆ ಈಗ ನೋಡಿ ಡಿಸ್ಕಷನ್ನು. ಅಪ್ಪ ಹಾಯ್ ಮಾಡಿ. ನೀವು ಫೋನಲ್ಲಿ ಮುಳುಗೋಗ್ಬಿಡ್ತಾರೆ. ಅಲ್ಲಿ ಒಬ್ಬರು ಫೋನಲ್ಲಿ ಮಾತಾಡ್ತಾರೆ. ಇಲ್ಲಿ ಅಜ್ಜಿ ತಿರ್ಗಾಡ್ತಾರೆ. ಇಲ್ಲಿ ಇವನು ಎಕ್ಕ, ಇವನು ಪೆಂಗ, ಇವನು ಮಂಗ, ಇವನು ಮಂಗಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ನೆಕ್ಸ್ಟು ಮುದ್ದೆ ಮಾಡಬೇಕಾರಂತೂ ಫನ್ನಿಯಾಗಿತ್ತು. ಇಬ್ಬರು ತಿರುವರು ತುಂಬ ಸ್ಟ್ರಾಂಗ್ ಇದ್ದರು, ಬಟ್ ನನಗೆ ಇಟ್ಕೊಳಕ್ಕಾಗ್ತಿರ್ಲಿಲ್ಲ. ನಾನು ವೀಕ್ ಇದ್ದೆ. ಇವ್ರು ನಮ್ಮ ಅತ್ತಿಗೆ, ಅವರು ನಮ್ಮ ಅತ್ತಿಗೆ, ಇಬ್ಬರು ಸೇರಿ ಮುದ್ದೆ ತಿರುವಿದ್ರು. ಮುದ್ದೆ ಮಾತ್ರ ತುಂಬ ಚೆನ್ನಾಗಿತ್ತು. ಅತಿ ಗಟ್ಟಿ ಇರಲಿಲ್ಲ, ತೆಳ್ಳಗೆ ತುಂಬ ಚೆನ್ನಾಗಿ ಮುದ್ದೆ ಮಾಡಿದ್ರು. ಪಾಪ ಅವ್ರು ತಿರುವ್ತಿರೋದು ನೋಡಿದ್ರೆ ನಮಗೇನೆ ಆಹಾ ಎಲ್ಲಿದ್ರು ಈ ಮುದ್ದೆ ತಿರುವರು. ಸಖತ್ತಾಗಿ ಬಂದಿತ್ತು ಮುದ್ದೆ ನೋಡಿ. ನಿಮ್ಮಲ್ಲಿ ಯಾರು ಇದ್ದಾರಾ ಈ ಥರ ಮುದ್ದೆ ತಿರುವೋರು? ನಮ್ಮಲ್ಲಿದ್ದಾರೆ. ಸ್ಟ್ರಾಂಗ್ ಗರ್ಲ್, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಇದ್ದದೆ ಅದು ಇದ್ದರೆ ತಿರುಚುದು. ಗೋವಾ ನೋಡಿ ನೋಡಿ, ಗೋವಾ ನೋಡಿ ನೋಡಿ, ಕಲ್ಕತ್ತಾ ನೋಡಿ ನೋಡಿ, ಕಲ್ಕತ್ತಾ ನೋಡಿ ನೋಡಿ. ನಾವು ನೋಡಿದ್ದೀವಿ, ನಿಮ್ಮ ದೊಡ್ಡಮ್ಮ ನೋಡಲೆ ಹಾಗೆ ನಾವು ಅದೇ ಕ್ವಾರ್ಟ್ರಲ್ಲಪ್ಪ ಕೆಲಸನ. ಏನು ಆಸೆ? ನೀರಲ್ಲಿ ಆಟ ಆಡೋದು. ನಾವು ಎಲ್ಲರೂ ನೀರಲ್ಲಿ ಆಟ ಆಡೋಕ್ಕೆ ಹೋಗೋದು. ಬೀಚ್ ಇಲ್ಲೇ ಅದಪ್ಪ, ಬೀಚು. ನಾವಿಲ್ಲಿ ಕಷ್ಟಪಟ್ಟು ಅಡುಗೆ ಮಾಡ್ತಾಯಿದ್ರೆ ಇವರು ಇಷ್ಟು ಜನ ಏನು ಕೆಲಸನೂ ಮಾಡಿಲ್ಲ ಗೈಸ್. ಕೂತ್ಕೊಂಡು ಅಲ್ಟೆ ಹೊಡೆದಿದ್ದು. ಟ್ರಿಪ್ ಬೇರೆ ಪ್ಲ್ಯಾನ್ ಮಾಡಿದ್ರು. ನೋಡೋಣ ಟ್ರಿಪ್ಪು ಪ್ಲ್ಯಾನಿಂಗ್ ಸಕ್ಸಸ್ ಎಷ್ಟು ಆಗುತ್ತೆ ಅಂತ. ನಮ್ಮ ಹುಡುಗರಿಗಂತೂ ನಾನು ಮಾಡೋ ಊಟ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಎಲ್ಲರೂ ಬಂದು ಅಕ್ಕ ಸಕ್ಕತ್ತಾಗಿದೆ ಅಂತ ತುಂಬ ಚೆನ್ನಾಗಿದೆ ಅಕ್ಕ, ಚೆನ್ನಾಗಿ ಮಾಡಿದ್ದೀರಾ ಹೇಗೆ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ಬಿಡಿ ನಾವು ಚೆನ್ನಾಗಿ ಮಾಡಿದ್ದೀವಲ್ಲ ಅಂತ. ನಾನೇ ಅಲ್ಲ, ಎಲ್ಲರೂ ಸೇರಿ ಮಾಡಿದ್ದು. ಆದರೂ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ತಮ್ಮ ಅಂತೂ ವೆಜ್ಜು, ಅದರಲ್ಲೂ ಮೊಟ್ಟೆ ಮಾತ್ರ ಅವ್ನು ತಿನ್ನೋದು. ಇವರೆಲ್ಲ ಫುಲ್ ಬ್ಯಾಟಿಂಗ್. ಮಾಡಿಸ್ಕೊಂಡು ಹೋಗಕ್ಕ. ಅಕ್ಕ ಬ್ಲಾಗ್ ಅಕ್ಕ. ಹೆಂಗಿದ್ಯಮ್ಮ ಎಲ್ಲ? ತುಂಬ ಚೆನ್ನಾಗಿದೆ. ಅಪೂರ್ವ ಬೋಟಿ ಮಾಡಿದ್ರೆ ಚೆನ್ನಾಗೈತೆ ಅಂತ ಹೇಳ್ಬಿಡಿ ಶಮಿತ್ ಅವರೇ. ಹೇಳಾಯ್ತಾ ಅಲ್ಲೇ ಒಂದು ನಿಮಿಷ. ಝೂಮ್ ಊಟ ಆಯ್ತು. ಊಟ ಮಾಡೋದು
ಹೇಗಿದೆ? ಯಾಕಂದ್ರೆ ನೀವು ಹೇಳಲ್ವಾ? ನಾವು ಅಂದರೆ ಗೊತ್ತಲ್ಲ, ನಾವು ಕೈ ಇಟ್ಟ ಮೇಲೆ ಎಲ್ಲ ಚೆನ್ನಾಗಿ ಆಗಲೇಬೇಕು. ಥ್ಯಾಂಕ್ ಯು, ಬಾಯ್, ಲೆಟ್ಸ್ ಗೋ. ನಮ್ಮ ಚಿಕ್ಕಪ್ಪನ ಮಾಡಿ ಫೋನ್ ಮಾಡ್ತೀನಿ ನಾಳೆ. ಹೊರಡ್ಬೇಕಾದ್ರೆ ಬಾಯ್ ಇರಬೇಕು. ಮಗ ಅವನು ಹೌದಾ? ಗೊತ್ತೇ ಇರಲಿಲ್ಲ. ಫ್ರೆಂಡು ಇವರು ಚಿಕ್ಕಪ್ಪ ಅವರು. ಬಾಯ್. ಇಲ್ಲ ವಾಯ್ಸ್ ಮಾತಾಡೋಕ್ಕಾಗಲ್ಲ ಅಕ್ಕ. ಯಾಕೆ? ನೋಡಿ ಗಂಟೆ ಕಟ್ಕೊಂಡಾಗಿದೆ. ಬಾಯ್ ಗಾಯ್ಸ್, ಹೊರಟ್ವಿ. ಇಲ್ಲೇ ಫಂಕ್ಷನ್ ಮಾಡಿದ್ದು. ನಿಮ್ಗೆ ಏನಾದರೂ ಇಲ್ಲಿ ಅರ್ಕೆ ಗಿರ್ಕೆ ತೀರಿಸ್ಬೇಕು ಅಂದ್ರೆ ನಮ್ಗೆ ಹೇಳಿ, ನಾವು ಇಲ್ಲಿ ಕಾಲ್ ಮಾಡಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. 6,000 ರೂಪಾಯಿಗೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಮಲ್ಗೋಳೆ. ಬಾಯ್ 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 ಗಾಯ್ಸ್. ಬಾಯ್. ನಾವು ಕಾರಲ್ಲಿದ್ದೆ. ಬಾಯ್ ಬಾಯ್ ದೊಡ್ಡಮ್ಮ. ಬಾಯ್ ಬಾಯ್ ರಾಧಕ್ಕ. ಬಾಯ್. ಎಲ್ಲ ಮುಗಿಸಿ ನಾವು ಹೊರಟ್ವಿ. ಒಂದು ಟೀ ಬ್ರೇಕ್ ಬೇಕು ಅನ್ನಿಸ್ತು. ಟೀ ಬ್ರೇಕ್ ಕೊಟ್ವಿ. ಹೇಗ್ರಿ ಇದೆ ಟೀ? ಸೂಪರ್. ಅಯ್ಯೋ ನಂಗೆ ಕಾಲು ಸಿಗಾಕ. ಸೂಪರ್ ಆಗಿದೆ ಮಡಿಕೆ ಟೀ. ಮಡ್ಕಾ ಚಾಯ್. ನೀವು ಒಮ್ಮೆ ಟ್ರೈ ಮಾಡಿ ಇಲ್ಲಿ ಬಂದ ಕಡೆ. ತಂದೂರಿ ಚಾಯ್ ಅಂತ ಹಾಸನ್ ರೋಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಗೈಸ್, ನಮ್ಮದು ಸಂಡೇ ಹೀಗಿತ್ತು. ನಿಮ್ಮದೆಲ್ಲ ಹೇಗಿತ್ತು? ಎಷ್ಟು ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾನು ಈ ಥರ ಬ್ಲಾಗ್ ಮಾಡ್ತಿರೋದು. ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.